ಬಂಧುಗಳೇ ನಮಸ್ಕಾರ. ಇವತ್ತು ನಾನು ರವಿಕೃಷ್ಣ ರೆಡ್ಡಿ. ಇವತ್ತು ಮಾರ್ಚ್ 2, 2026 ನಾನು ಒಂದು ಪ್ರಯಾಣದ ಕಾರಣಕ್ಕಾಗಿ ಬೆಳಗ್ಗೆನೆ ನಮ್ಮ ಪಕ್ಷದ ಕಚೇರಿ ಬಳಿಗೆ ಬಂದೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಪಕ್ಷದ ಕೇಂದ್ರ ಕಚೇರಿ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ರಾಜ್ಕುಮಾರ್ ರಸ್ತೆಯಲ್ಲಿದೆ. ಇದು ಅಣ್ಣಾವರ ಹೆಸರಿರುವಂತಹ ಬಹಳ ದೊಡ್ಡ ರಸ್ತೆ, ರಾಜಾಜಿನಗರದ ಮೂಲಕ ಹಾದು ಹೋಗುವಂತಹ ರಾಜ್ಕುಮಾರ್ ರಸ್ತೆ. ಇವತ್ತು ನಾನಿಲ್ಲಿ ಬಂದಾಗ ಕಾಯ್ತಾ ಒಬ್ಬರಿಗೆ ಕೂತಿದ್ದಾಗ ನಮ್ಮ ಕಚೇರಿ ಎದುರುಗಡೆನೇ ಇರುವಂಥ ಒಂದು ದೊಡ್ಡ ಮರ, ಅದ್ರ ಕೆಳಗೆ ಬಂದೆ. ಇಲ್ಲೇ ಹಾಲು ಕುಡ್ಕೊಂಡು ನೋಡಿ, ಈ ಮರ ದೊಡ್ಡ ಮರ. ಇದು ಪ್ರಕಾಶ್ ನಗರ ಜಂಕ್ಷನ್ನು. ಈ ಕಡೆ ಕೆಳಗಡೆಗೆ ಹೋದರೆ ಬಲಗಡೆಗೆ, ಈಗ ನೀವು ನೋಡ್ತಿರೋದ್ರಲ್ಲಿ ಈ ಕಡೆಗಿರುವಂಥದ್ದು ಪ್ರಕಾಶ್ ನಗರ, ಈ ಕಡೆಗಿರುವಂಥದ್ದು ರಾಜಾಜಿನಗರ. ಇದು ರಾಜ್ಕುಮಾರ್ ರಸ್ತೆ. ಬಸ್ಸುಗಳು ಇಲ್ಲಿ ಹೋಗೋದಕ್ಕೆ ಒಂದು ಮರದ ಕಾರಣಕ್ಕಾಗಿ ಬಸ್ಸುಗಳು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಮರಕ್ಕೆ ಗುದ್ದುತ್ತವೆ. ಇದು ಪ್ರಕಾಶ್ ನಗರ ಸರ್ಕಲ್. ಈ ಸರ್ಕಲಲ್ಲಿ ನೋಡಿ ಲೋಫರ್ಗಳು ಏನು ಮಾಡಿದ್ದಾರೆ ಈ ಮರಕ್ಕೆ ಅಂತ. ನಮ್ಮ ಅಯೋಗ್ಯ BBMP ಅಧಿಕಾರಿಗಳು ಇವರೆಲ್ಲ ಸೇರಿಕೊಂಡು ಇಡೀ ಮರಕ್ಕೆ ಕೆಳಗಡೆ ಎಲ್ಲೂ ಜಾಗ ಇಲ್ಲದ ರೀತಿಯಲ್ಲಿ ಒಂದು 3 ಜನ ತಬ್ಕೊಳ್ಳುವಂತಹ ದೊಡ್ಡ ಮರ ಇದು. ಇದಕ್ಕೆ ಪೂರ್ತಿಯಾಗಿ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ಕಾಂಕ್ರೀಟ್ ಹಾಕಿ ಆ ಮರಕ್ಕೆ ಉಸಿರುಗಟ್ಟಿಸ್ಬಿಟ್ಟಿದ್ದಾರೆ. ಉಸಿರುಗಟ್ಟಿಸಿದ ಕಾರಣಕ್ಕೆ ದೊಡ್ಡ ಮರ ಈಗ ಯಾವುದೋ ಒಂದು ಅದಕ್ಕೆ ಏನಾಗಿದೆಯೋ ಒಟ್ನಲ್ಲಿ ರೋಗ ಬಂದಿದೆ. ಆಯಸ್ಸು ಆಗಿರಬಹುದು, ಅದಕ್ಕೆ ಆಯಸ್ಸು ಆಗಿದೆಯೋ ಆಗಿಲ್ವೋ, ಇವರೆಲ್ಲ ಈ ಥರಕ್ಕೆ ರಸ್ತೆ ಬದಿಗಳಲ್ಲಿ ಅವಕ್ಕೆ ನೀರು ಹೋಗದಿರೋ ಹಾಗೆ, ಗಾಳಿ ಆಡದಿರೋಂಗೆ ಬುಡಕ್ಕೆಲ್ಲ ಈ ಥರಕ್ಕೆ ಒಂದು ಬಹುಶಃ ಮೊದಲು ಈ ಮರ ನೆಟ್ಟಾಗ ಎಷ್ಟಿತ್ತು ಅದಕ್ಕಿಂತ 4-5 ಅಡಿ ಮೇಲೆ ಇವಾಗ ಬಂದಿರ್ಬೋದು ಈ ಕಾಂಕ್ರೀಟ್. ಇಷ್ಟು ದೊಡ್ಡ ಮರ ಈಗ ಒಣಗಿದೆ ಅಲ್ಲ, ಅದು ಬಹುತೇಕವಾಗಿ ರೋಗ ಬಂದಿದೆ. ನೋಡಿ, ನೀವು ನೋಡಿದ್ರೆ ನೋಡಬಹುದು, ಎಲ್ಲ ತೂತು ಬಿದ್ದಿದೆ. ಅದೇನೇನೋ ಕಾಯಿಲೆ ಇದಕ್ಕೆ, ಅಥವಾ ಕಾಂಡ ಕೊರೆಯೋ ಕಾಯಿಲೆ, ಬೇರೆನೂ ಇರಬಹುದು, ಯಾವುದೋ ಕೀಟಗಳದು. ಇದು ದೊಡ್ಡ, ಸುಮಾರು ಒಂದು 4 ಅಡಿ, 4ರಿಂದ 6 ಅಡಿ ಸುತ್ತಳತೆ ಇರುವಂತಹ ದೊಡ್ಡ ರೆಂಬೆ ಇದು. ಈ ರೆಂಬೆ ಅಂತೂ ಇವತ್ತು ನಾಳೆನೋ ಬೀಳೋ ಹಾಗಿದೆ. ಇದಂತೂ ದೊಡ್ಡ ಕಾಂಡ. ಕೆಳಗಡೆ ಇರುವಂಥದ್ದು ಒಂದು 20 ಅಡಿ ಸುತ್ತಳತೆ ಇರುವಂತಹ ಕಾಂಡ. ಅದರಲ್ಲಿ 4-5 ಕವಲುಗಳು. ಇದಂತೂ ಕೆಳಗಡೆ ಅಂತೂ ಒಂದು 6 ಅಡಿ ಸುತ್ತಳತೆ ಇರುವಂತಹ ದೊಡ್ಡ ಕಾಂಡ. ಇದು ಇಡೀ ರಾಜ್ಕುಮಾರ್ ರಸ್ತೆಯ ಮೇಲೇನೆ ಬೀಳುತ್ತೆ. ಬಿದ್ದಾಗ ಹಗಲೊತ್ತಲ್ಲಿ ನಿಮಗೆ ಗೊತ್ತಿರ್ಬೋದು, ಸ್ವಲ್ಪ 7-8 ಗಂಟೆ 9 ಗಂಟೆ ಆದಮೇಲೆ ತುಂಬ ಜನನಿಬಿಡವಾದಂತಹ ಸಾವಿರಾರು ವಾಹನಗಳು ಓಡಾಡುವಂತಹ, ಸುಮಾರು 23 ಹೇಳ್ತಾ ಇದ್ರು ಇದ್ದಾಗ, 23-24 ಜಿಲ್ಲೆಗಳಿಗೆ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಈ ಮರ ಇವತ್ತು ನಾಳೆನೋ ಬೀಳುತ್ತೆ. ಅದು ಸ್ವಲ್ಪ ಏನೋ ಒಂಚೂರು ಗಾಳಿ ಬೇಕಷ್ಟೇ. ಅದಕ್ಕೆ ಜೋರಾಗಿ ಗಾಳಿ ಬಂದರೆ, ಈಗ ಮೇನಲ್ಲಿ ಗಾಳಿ ಕಾಲ, ನಮ್ಮ ಇಂಜಿನಿಯರ್ಗಳು BBMP ಇಂಜಿನಿಯರ್ಗಳು ಗಮನಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಒಂದು 5 ವರ್ಷದಿಂದ ನಮ್ಮ ಜೊತೆಗೆ ಕೆಲಸ ಮಾಡ್ತಿದ್ದಂಥ KRS ಪಕ್ಷದ ಸದಸ್ಯರಾಗಿದ್ದಂಥ ಸಿದ್ದಪ್ಪ ಅನ್ನುವಂಥವ್ರು ಹೀಗೆ ಮಳೆ ಬಂದಾಗ ಒಂದು ಮರದ ಕೆಳಗೆ ನಿಂತ್ಕೊಳ್ತಾರೆ. ಎಲ್ಲಿ ಜಯನಗರದಲ್ಲಿ ಇಂಥದ್ದೇ ಒಂದು ರೆಂಬೆ ಅವ್ರ ಮೇಲೆ ಬೀಳುತ್ತೆ. ಬಿದ್ದು ಅವರು ಕೋಮಾಗಿ ಹೋಗ್ತಾರೆ. ಒಬ್ಬರೇ ಹೆಣ್ಮಗಳಿದ್ದಂಥ ಕುಟುಂಬ ಅವ್ರದ್ದು. ಅವ್ರಿಗೆ ಒಬ್ಬಳೇ ಮಗಳು, ಅವರಿಗೆ ಕೋಮಾಗಿ ಹೋಗ್ತಾರೆ. ಅವರೇ ದುಡಿತಿದ್ದಂಥ ವ್ಯಕ್ತಿ. ಕೊನೆಗೆ ಅವರು ಅಕಾಲಿಕವಾಗಿ ಸಾವನ್ನಪ್ತಾರೆ. ಒಂದು ರೀತಿಯಲ್ಲಿ ಅವ್ರ ಇಡೀ ಕುಟುಂಬ ಅನಾಥವಾಗುತ್ತೆ. ಇಂಥ ನೂರಾರು ಪ್ರಕರಣಗಳು ಪ್ರತಿ ವರ್ಷ ಬೆಂಗಳೂರಲ್ಲಿ ವರದಿ ಆಗ್ತಾ ಇರ್ತದೆ. ಮರ ಬೀಳುವಂತಹದ್ದು, ಮುರಿದು ಅದೇನೋ ರೋಗ ಬಂದು, ಅಥವಾ ಈ ಥರಕ್ಕೆ ಅದಕ್ಕೆ ಕಾಂಕ್ರೀಟ್ ಹಾಕಿ ಅದನ್ನೇ ಕೊಲ್ಲೋ ಥರಕ್ಕೆ ಮಾಡಿ ಅದು ಒಣಗಿ ರಸ್ತೆಗೆ ಬೀಳುವಂಥದ್ದು. ಮಳೆ ಬಂದಾಗ ಜಡ್ಡು ಕಾಂಡಗಳು, ರೆಂಬೆಗಳು ಬೀಳುವಂಥದ್ದು. ಬೆಂಗಳೂರಲ್ಲಿ ಸಾಯ್ತಾ ಇರ್ತಾರೆ ನೂರಾರು ಪ್ರಕರಣಗಳು. ಸಾವಿರಾರು ವಾಹನಗಳ ಮೇಲೆ ಬಿದ್ದಿರುವಂತಹ ಉದಾಹರಣೆಗಳಿವೆ. ಇದಂತೂ ಇವತ್ತು ನಾಳೆನೋ ಬೀಳುತ್ತೆ. ಇದು ಎಷ್ಟು ದಿವಸ ಬೀಳುತ್ತಾ ಏನು ಅನ್ಸುತ್ತಪ್ಪ? ಇದು ಯಾವಾಗನ ಬೀಳ್ಬೋದು? ಇವತ್ತು ನಾಳೆ ಬೀಳುತ್ತಲ್ಲ. ಏನು ನೀನು ಸೊಪ್ಪು ಮಾರೋನಾ? ಅಲ್ಲೇ ಹೋಗಿ ನಿಲ್ಸ್ಕೊಳ್ಳೋದು, ಅಲ್ಲಿ ಗಾಡಿ ನಿಂತಿರೋ ಹತ್ರ ಜನರ ಮೇಲೆ. ಯಾರು ಕೊಟ್ಟಿದ್ರಿ?
ಇವ್ರೆ ಸುರೇಶ್ ಕುಮಾರ್ ಓ, ಅವ್ರು ಒಳ್ಳೆ ರಾಜಕಾರಣಿ ಅಂತಾರೆ. ಅಲ್ಲಿ ಬಂದು ಹೇಳಿದ್ರಲ್ಲ, ಅಲ್ಲೋಗಿ ಕೊಟ್ವಿ. ಅವರು ಬಹಳ ಒಳ್ಳೆ ರಾಜಕಾರಣಿ ಸುರೇಶ್ ಕುಮಾರ್. ಅವ್ರಿಗೂ ಏನು ಅವ್ರದ್ದೇನು ಕೆಲಸ ನಡೀತಾ ಇಲ್ವಾ? ಹೇಳಿದ್ವಿ, ಹಾ ಯಾರೋ ಬಂದಿದ್ರು, ಹಾ. ಆಮೇಲೆ ಒಂದ್ ಕೊಂಬೆ cut ಮಾಡಿ ಯಾವ ಬೇಕಾದ್ರೂ ಬೀಳ್ಬೋದಲ್ಲ ಮೇಡಮ್ ಇದು? ಇದು ಮಾಡಿ ಅಂತ ಎಷ್ಟು ಹೇಳಿದ್ವಿ. ನಾವ್ ಹೇಳ್ತೀವಿ KRS ಪಾರ್ಟಿಯಿಂದ. ಸರಿ ಇದೆ. ಹಾ, ಇವತ್ತೇ ನಾನು ಹೇಳಿದ್ದೀನಿ, ನಮ್ಮವ್ರಿಗೆ ಗಮನಕ್ಕೆ ತಂದಿದ್ದೀನಿ. ಬಿದ್ದಿದೆ. ಹಾ, ಎಷ್ಟು ಕೊಂಬೆಗಳು ಸಣ್ಣ ಸಣ್ಣ ಇಲ್ಲಿಂದ ಅಲ್ಲಿವರೆಗೂ ಬೀಳ್ತವೆ. ರಾತ್ರಿ ಒಂದು ಅಲ್ಲ ವೆಹಿಕಲ್ ಹಾಳಾಗೋಗ್ಲಣ್ಣ. ವೆಹಿಕಲ್ ನಿಂತ್ರೆ ಒಂದು ಯಾವನ ನಮ್ಮ ನಿಂತರ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು, ಮರದ ಕೆಳಗಡೆ ನಿಂತು ಇದ್ದಾಗ ಮಳೆ ಬಂತು ಅಂತ ಬಿದ್ದೋಗಿ ನಿಮಾನ್ಸಲ 15 ದಿವಸ ಇದ್ದು ಪಾಪ ಕೋಮಾಗ ಹೋಗ್ತಿರೋದ್ರು. ಇದು ಅಷ್ಟೇ, ಅದು ಬಿದ್ರೆ ಕಾರ್ ಮೇಲೆ ಏನೋ ಬಿದ್ರೆ ಕಾರೇ ಅಪ್ಪಚ್ಚಿ ಆಗುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಕೊಂಬೆ, ಅದು ಅಷ್ಟು ದೊಡ್ಡ ಕಾಂಡ. ಇಲ್ಲೇ ಬಿಟ್ಟು ಎಷ್ಟು ಸರ್ತಿ ನಮ್ಮ ಮನೆ ಮೇಲೆ ಬೀಳುತ್ತೆ. ಈ ಆಫೀಸರ್ಗಳು ಲೋಫರ್ಗಳು ಅವ್ರೇನು ಅನ್ನ ತಿಂತಾರೋ ಏನ್ ತಿಂತಾರೋ ಗೊತ್ತಿಲ್ಲ. ಅವ್ರು ಯಾಕೆ ಇದ್ರ ಬಗ್ಗೆ ಅಂದ್ರೆ ದುಡ್ಡು ಕೊಡಿ, ಎಷ್ಟೋ ಕೊಡಿ. ನಿಮಗ್ ದುಡ್ಡು ಕೊಡಿ ಅನ್ಬೇಕ್ತಾರ? ಚಪ್ಪಲಿ ತಗೊಂಡೋಡಿಬೇಕು. ಎಷ್ಟೋ ಕೊಡಿ ಅಂದ್ರು. ನಿಮಗೆ ನೀವ್ಯಾಕೆ ಕೊಡ್ಬೇಕು? ನಿಮಗ್ ಕೊಡಿ ಅಂದ್ರ ಲೋಫರ್ಗಳು? ಅದು ಸರ್ಕಾರದ ಕೆಲಸ, ನಾವು ತೆರಿಗೆ ಕಟ್ಟಲ್ವಾ? 10,000 ಎಲ್ಲ ಕೊಡಕ್ಕಾಗಲ್ಲ. ಯಾವ ನಾನು ಹೇಳಿದ ನಂಬರ್ ಇದೆ ನಿಮ್ಮ ಹತ್ರ? ಗೊತ್ತಿಲ್ಲ ಸರ್. ಹಾ ಹೇಳಿ, ಈ ಸಲ ಫೋನ್ ಮಾಡಿ ಅವನಿಗೆ. ಅಲ್ಲ ಕಟ್ ಮಾಡಕ್ ಬಂದಿದ್ರಲ್ಲ ಅವ್ರೆ. ಹಾ, ಅಲ್ಲ ಕಟ್ ಮಾಡೋದಕ್ಕೆ ಬಂದಿದ್ರು. ಕಟ್ ಮಾಡಿಸ್ಬೇಕಾಗಿರೋರು ಯಾರು? BBMP ಅವರು. ಅವ್ರ ಸರ್ಕಾರದಿಂದ ಕೊಡ್ಬೇಕು. ನೋಡಿ, ಇದಂತೂ ಯಾವ ಬೀಳುತ್ತೋ ಗೊತ್ತಿಲ್ಲ. ನಿಮ್ಗೆ ಈ ಕಡೆ ಇದೆಯಲ್ವ ನಿಮ್ದು ಮನೆ? ಇದೇ ಮನೆ ಹಾ, ನಿಮ್ಗೇನು ಆಗೋದಿಲ್ಲ. ಆದ್ರೆ ನೀವು ಮನೆ ಮುಂದೆಯಿಂದ ಹೋಗೋವಾಗ ಏನಾದ್ರು ಬಿದ್ರೆ ನಿಮ್ಮ ಮೇಲೆ ತಪ್ಪಲ್ಲ. ಈ ಕಡೆ ಕೊಂಬೆಗಳು ನೋಡಿ. ಹಾ ನೋಡಿ ಇವೆಲ್ಲ ಮನೆ ಮೇಲೆ ಬೀಳ್ತವೆ. ನೋಡಿ, ಒಮ್ಮೆ ಎಲ್ಲ ಒಣಗಿದೆ. ಇದಂತೂ ಪೂರ್ತಿ ಇದು ರೋಗ ಬಂದ್ ಕೆಟ್ಟಿದೆ. ಇದಂತೂ ಪೂರ್ತಿ ಈ ರೆಂಬೆ ಅಂತೂ ಇವತ್ತು ನಾಳೆನೋ ಬೀಳುತ್ತೆ. ಈ ಕಡೆನೂ ಎಷ್ಟು ಕೊಂಬೆಗಳು ಬೀಳ್ತವೆ ಜಾಸ್ತಿ. ಈಗ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಗಾಳಿ ಕಾಲದಲ್ಲಿ ಇರುತ್ತೆ ನನ್ನ ಅದು. ನೀನ್ ಯಾಕೆ ಇಲ್ಲಿ ಸೊಪ್ಪು ಮಾಡ್ತಿದೀಯಾ? ಹೋಗ ಅಲ್ಲಿ ಮಾರೋಗು, ಸರಿಯಾಗಿ ಮರದ ಕೆಳಗಡೆ ನಿಂತ್ಕೋ ಅಲ್ವೇನಪ್ಪ? ಗ್ರಾಚಾರ ಕೆಟ್ಟಾಗ ಏನ್ ಬೇಕಾದ್ರೂ ಆಗ್ಬೋದಲ್ಲ. ಸಂಜೆ ಒಂದು ಇಡ್ಲಿ, ಪಾನಿಪುರಿ ಹಾ, ಅವರೆಲ್ಲ 100 ಜನ ತಿಂತಾರಲ್ವ ಇಲ್ಲಿ? ಇರ್ತಾರೆ. ಹಾ. ಎಷ್ಟು ಸರ್ತಿ ಬಿದ್ದಿದೆ, ಯಾರಿಗೂ ಸದ್ಯ ಏನ್ ಆಗಿಲ್ಲ. ಅದೊಂದು ಪುಣ್ಯ ಅಷ್ಟೇ. ನೋಡಿ ಎಷ್ಟು ದೊಡ್ಡ ಮರ, ಅದಕ್ಕೆ ಅವ್ರ ಅಯೋಗ್ಯ ನೀಚರು ಕಾಂಕ್ರೀಟ್ ಹಾಕಿ ಉಸಿರಾಡದೆ ಇರೋಂಗ್ ಮಾಡಿ, ಜೊತೆಗೆ ಅದಕ್ಕೊಂದು ರೋಗ ಬೇರೆ ಬಂದಿದೆ. ಏನ್ ರೋಗ ಬಂದಿದೆ? ಕುತ್ಕೊಳಕ್ ಬೇಕಲ್ಲ. ಹಾ, ಅದಕ್ಕೆ ಚಪ್ಪಲಿ ನೋಡಿಬೇಕು ಇವ್ರನ್ನ. ಒಟ್ನಲ್ಲಿ ನನಗಂತೂ ಇನ್ನೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಅನ್ನಿಸ್ತಾ ಇಲ್ಲ. ಏನ್ರಪ್ಪ ಅಲ್ವೇನಣ್ಣ? ಇವ್ ನಮ್ಮ ಕಾಂಟ್ರಾಕ್ಟ್ಗಳು ಅಥವಾ ನಮ್ಮ BBMP ಆಫೀಸರ್ಗಳು ಇವರೆಲ್ಲಾನು ಏನ್ ಅನ್ನ ತಿಂತಾರೇನ್ರಯ್ಯ? ಇವೆಲ್ಲ ಗೊತ್ತಾಗಲ್ವೇನ್ರಪ್ಪ? ಯಾರ ಮನೆ ದೀಪಗಳು ಆರಲ್ವೇನ್ರಪ್ಪ ಇದರಿಂದ? ಇವ್ರು ಮಾಡೋ ಅಯೋಗ್ಯ ಕೆಲಸದಿಂದ. ಅದಕ್ಕೆ ಅಲ್ವಾ ಇವೆಲ್ಲ ನೋಡ್ಬೇಕು. ಆ ಥರದ್ದು ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಗಮನಿಸಬೇಕು. ಮನೆ ಮೇಲೆ ಇಷ್ಟಪ್ಪ ತೊಂದರೆಗಳು ಬಂದಿದೆ. ಹಾ ಹಾ ನನಗೆ ಭಯ, ವಯಸ್ಸಾ ಇದೆ, ಬೀಳುತ್ತೆ ಅಂತೆ. ಒಳ್ಳೆ ಪೇಪರ್ ತರ ಆಗ್ಬಿಟ್ಟಿದೆ ನೋಡಿ. ಹೌದೌದು, ಇಡೀ ಅರ್ಧ ಮರ ನಿಮ್ಮ ಮನೆ ಮೇಲೆನೆ ಇದೆ ನೋಡಿ. ಎಷ್ಟು ನಾನು ಕಾರ್ಪೊರೇಷನ್ ಕೊಟ್ಟು 1.5 ವರ್ಷ ಆಯ್ತು. ಫೋಟೋ ಎಲ್ಲ ತೆಗ್ತೀನಿ, ಎಲ್ಲ ಬರ್ತೀನಿ ಕ್ಲೀನ್ ಆಗಿ. ಎಷ್ಟು ಸಾಯ್ತಾರೆ ಅಂತೆಲ್ಲ ಕೊಟ್ಟಿರಿ. ಸುರೇಶ್ ಕುಮಾರ್ ಕೊಟ್ಟಿನಿ, ಏನು ತಗೊಂಡಿಲ್ಲ ಸರ್. 1.5 ವರ್ಷ ಆಯ್ತು. ಅವ್ರು ಬೆಳಗ್ಗೆ ವಾಕ್ ಹೋಗ್ತಾರಂತೆ? ಹೋಗ್ತಾರಾ? ಇಂಥದೆಲ್ಲ ನೋಡಿಲ್ವಾ ಅವರು? ಗೊತ್ತಿಲ್ಲ ಸರ್. ಇಲ್ಲೇ ಬರ್ತಾರಾ? ಪಾನಿಪುರಿ ಅಂಗಡಿ ತಾನೆ ಅಂತ ಅವ್ರಿಗೆ ಗೊತ್ತು. ಪಾನಿಪುರಿ ಅವ್ರು ಫೇಮಸ್, ನಾನು ಅವ್ರಿಗೆ ಗೊತ್ತು. ಏನಿಲ್ಲ ಅದು ಕೇಳಿದ್ರೆ ಈಗ ಯಾರೋ ಎಲ್ಲ ಹೊಡೆಯಕ್ಕೆ ಬಂದಿರೋ. ಅದು ಕೇಳಿದ್ರೆ ಇದು ಹೊಡೆಯಪ್ಪ, ಇದು ರೋಡ್ ಕಡೆ ಬಂದ್ರೆ ಇಲ್ಲ ಆಗಲ್ಲ, 25,000 ಬೇಕು ಅಂತ ಹೇಳ್ತಾರೆ. 25,000 ಕೊಟ್ರೆ ಅವ್ರು ಹೊಡಿತಾರಂತ? ಮತ್ತೆ ನೀವು ಟ್ಯಾಕ್ಸ್ ಯಾಕೆ ಕಟ್ತೀರಾ? ಅದೇ ಕೇಳ್ತಾರ. ಅದನ್ನ ಕೇಳಿದ್ರೆ ಇಲ್ಲ, ನನಗೆ ಗೊತ್ತಿಲ್ಲ, ನಮ್ಮ ಅಧಿಕಾರಿ ಕೇಳಿ. ನಾನು ಬಂದೆ ಇಲ್ಲಿ ನಮ್ಮ ಭಟ್ರ ಹತ್ರ ಒಂದು ಕಷಾಯ ತಗೊಂಡು ಹೋಗ ಮರದ ಹತ್ರ ಕೂತ್ಕೊಂಡೆ. ಅವತ್ತು ಕೂತಿರ್ಲಿಲ್ಲ. ಕೂತು ಮರ ನೋಡ್ದೆ, ಅದೇನೋ ಸ್ವಲ್ಪ ಎಲ್ಲ ಪೂರ್ತಿ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಆಮೇಲೆ ಅದೇನೋ ರೋಗ ಬಂದಂಗಿತ್ತು. ಆಮೇಲೆ ಇದ್ ನೋಡ್ತೀನಿ, ಇದಂತೂ ಬಿದ್ರೆ ಯಾವ್ದಾದ್ರು ಕಾರ್ ಮೇಲೆ ಬಿದ್ರೆ ಕಾರಲ್ಲಿ ಇರೋರು ಎಲ್ಲರೂ ಸಾಯ್ತಾರೆ, ಸತ್ತೋಗ್ತಾರೆ. ವೈರ್ ಬಂದಿದೆ, ಕಂಬನು ವಾಲ್ ಬಿಟ್ಟಿದೆ. ಹೌದೌದು, ನೋಡಿ ಇದೆಲ್ಲ ಫುಲ್ ಬಂದಿದೆ. ನಮ್ಮನೆ ಇದಕ್ಕೆಲ್ಲ ಬಂದ್ಬಿಟ್ಟಿದೆ. ತೊಟ್ಟಿನ ಸಹಿತನೂ ಕೊಟ್ಟಿಲ್ಲ ನಾವು, ಟ್ಯಾಂಕ್ ಸಹಿತನೂ ಕಟ್ಟಿಲ್ಲ. 3 ಸಾರಿ ಕಟ್ಟಿ ಟ್ಯಾಂಕ್ ಎಲ್ಲ ಹೊಟ್ಟೋಯ್ತು ನಾವು. ಸರಿ, ಇದನ್ನ ಈ ಮರನ ಆದಷ್ಟು ಬೇಗ ಅವರು ಖಾಲಿ ಮಾಡ್ಬೇಕು, ಅದು ತೆಗಿಬೇಕು. ವೈಜ್ಞಾನಿಕವಾಗಿ ಅದ್ರದ್ದೆಲ್ಲ ಇಲ್ಲಿ ಸ್ವಲ್ಪ ರೋಡ್ ಬಂದ್ ಮಾಡಿ ಆ ಕಡೆ ಎಲ್ಲ ಖಾಲಿ ಮಾಡಿಸಿ ಇದೆಲ್ಲ ಮಾಡ್ಬೇಕು. ಹೌದೌದು. ಅಲ್ಲ ಇದಂತೂ ನೋಡಿ, ಇದಂತೂ ಪೂರ್ತಿ ಒಣಗಿದೆ. ಯಾವಾಗ ಬೇಕಾದ್ರೂ ಬೀಳ್ಬೋದು ಇದು. ನೋಡಿ ಸರ್, ಯಾವ ತರ ನೋಡಿ, ಏನು ತೋಳೋದೇ ಇಲ್ಲ ಅವರು. ನೀನೇನಪ್ಪ ಮಾಡ್ತೀಯಾ? ಡ್ರೈವರಾ? ನೀನೇ ಹೋಗ್ತಿರೋವಾಗ ಒಂದ್ಸಲ ಏನೋ ನಿನ್ ಗ್ರಾಚಾರ ಕೆಟ್ಟಿತ್ತು, ಆ ಕಡೆಯಿಂದ ಬರ್ತಾ ಇದೀಯ, ಅಲ್ಲಿ ಬಂದೆ, ಅದೇ ಟೈಮಿಗೆ ಬೀಳ್ಬೋದಲ್ಲ? ಅವಾಗ ನಿನ್ ಸಾವು ಹೊಣೆ ಯಾರು? ಆ ಪ್ರಕೃತಿನ, ಸರ್ಕಾರನ? ಇದೆಲ್ಲ ಸರ್ಕಾರ ನಿಭಾಯಿಸ್ಬೇಕಾಗಿದಲ್ಲೇನಪ್ಪ? ನೀವೆಲ್ಲ ಯಾಕೆ ಕೇಳೋದಿಲ್ಲ? ನಾವಿರೋದಕ್ಕ? ಓಟ್ ಯಾರಿಗ ಹಾಕ್ತೀರಾ? ಹಣ ಹೆಂಡ ಕೊಡೋರ್ಗ?
ಇದೇ ಅಲ್ವೇನಣ್ಣ ಆಗಿರೋದು. ಎಲ್ಲ ಸರಿ ಮಾಡೋಣ. ನಾವೆಲ್ಲ ತೆರಿಗೆ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ. ಈ ಅಯೋಗ್ಯರು ಅವ್ರೇನು ಅನ್ನ ತಿನ್ನೋ ಜನ ಅಲ್ಲ. ಸರ್ಕಾರಿ ಕೆಲಸ ಸಿಗೋ ತನಕ ಏನ್ ಬೇಕು ಅಂತ ಬಡ್ದಾಡ್ತಾರೆ. ಸರ್ಕಾರಿ ಕೆಲಸ ಸಿಕ್ಕಿದ ಮೇಲೆ ಹುರಿದು ಮುಕ್ಕಬೇಕು ಅಂತ ಮಾಡ್ತಾರಲ್ಲ. ದೇಶದಲ್ಲಿ ನ್ಯಾಯ, ನೀತಿ, ಪ್ರಾಮಾಣಿಕತೆ, ಸತ್ಯ ಇದೆಯಾ? 20 ವರ್ಷ ಆಯ್ತು, 25 ವರ್ಷ ಆಯ್ತು ಕಟ್ಟಿ ಮನೆ. ಹಳೆ ಮನೆ ಇದೆ. ಇದಕ್ಕೆ ಕಮರ್ಷಿಯಲ್ ಟ್ಯಾಕ್ಸ್ ಹಾಕಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಹಾಕಿದ್ದಾರೆ ಮನೆಗೆ ಅಂಗಡಿಗಳಿಗೆ ಮನೆಗೂ ಜಾಸ್ತಿ. ಅದು ಕಾನೂನು ಪ್ರಕಾರ ಏನಿದೆ ಮಾಡ್ಲಿ ಬಿಡಿ ಸರ್. ನಿಮ್ಗೂ ಸ್ವಲ್ಪ ಸಂಬಳ ಇದು ಬರುತ್ತೆ, ಬಾಡಿಗೆ ಬರುತ್ತೆ, ಅದ್ರಲ್ಲಿ ಕೊಡಿ, ಒಳ್ಳೇದಾಗ್ಲಿ. ಆದ್ರೆ ಈ ತರಕ್ಕೆ ಈಗ ನಿಮ್ ಮನೆ ಮೇಲೆ ಬಂದಿದೆ ಅಲ್ವಾ, ಈಗ ನಿನ್ನೊಂದ್ ಮೇಲೆ ಕಟ್ಟಬೇಕು ಅಂದ್ರೆ ನಿಮ್ಗೆ ಆ ಮರ ಹೊಡಿಬೇಕು, ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅವ್ರು ಕೊಡೋದಿಲ್ಲ. 70 ವರ್ಷ ಆಗ್ಬಿಟ್ಟು ಕಟ್ಟಲ್ಲ, ಪರ್ಮಿಷನ್ ಕೊಡಲ್ಲ. ಅದಕ್ಕೆ ನಾವು ಸುಮ್ಮನೆ ಇಲ್ಲ ಅದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇದೆ. ಲಂಚ್ಕೋರರು ಅವರು ಲಂಚ ಕೇಳಿದ್ರೆ ಲಂಚ ಕೊಟ್ರೆ ಎಲ್ಲ ಮಾಡ್ತಾರೆ. 25,000 ಕೇಳ್ತೇವೆ ಬಡಿಯೋದಕ್ಕೆ. 2 ಕೊಂಬೆ ಹೊಡಿಯೋದಕ್ಕೆ ನೋಡಿ. ಅದೆಲ್ಲ ಪೂರ್ತಿ ಅಲ್ಲೊಂದು ಒಣಗಿದೆ, ಅವೆಲ್ಲ ಬಿದ್ದಿದ್ದು, ಲಡ್ ಎಲ್ಲ ಮುರಿದಿದೆ. ಒಟ್ನಲ್ಲಿ ನನಗೆ ಗೊತ್ತಿಲ್ಲ. ಇದು ನಮ್ಮವ್ರಿಗೆ ಹೇಳ್ತೀನಿ, ಇದನ್ನೆಲ್ಲ ನೋಡ್ತಿದ್ದಾರೆ ನಮ್ಮವರು. ಅವ್ರು ಹೋಗಿ ಇವತ್ತು BBMP ಅವ್ರಿಗೆ ಹೇಳ್ತಾರೆ. ಅಕ್ಷಯ್ ಕುಮಾರ್, ಅಮಿತ್ ಅಂತ ನಮ್ಮವ್ರು ಇದ್ದಾರೆ. ಆದ್ರೆ ಅಲ್ಲಿ ಯಾವ್ದಾದ್ರು ಇರ್ಲಿ ಮೇಡಮ್. ಆದ್ರೆ ಈಗ ಕಾಡಲ್ಲಿ ಒಣಗಿದ ಮರನ ಕಡಿತಾರೆ. ಇಲ್ಲಿ ಹೈವೇನಲ್ಲಿ ಒಣಗಿದೆ. ಬೆಂಗಳೂರಲ್ಲಿ ಪ್ರಕಾಶ್ ನಗರ ಜಂಕ್ಷನ್ ಅಲ್ಲಿ, ರಾಜ್ಕುಮಾರ್ ರೋಡ್ ಅಲ್ಲಿ ಇಷ್ಟು ದೊಡ್ಡ ಮರ ಯಾವ ಬೇಕಾದ್ರೂ ಬೀಳ್ಬೋದು ಅಂತ, ಬಿದ್ದು ಅಪಾಯ ಆಗ್ಬೋದು. ಇದನ್ನ ಕಡಿಯೋದಿಕ್ಕೆ ಏನು ಪರ್ಮಿಷನ್ ಬೇಕು, ಅಥವಾ ಅವ್ರೇನ್ ಪರ್ಮಿಷನ್ ಇದೆಯೋ ತಗೊಂಡ್ ಮಾಡ್ಲಿ ಅಲ್ವಾ? ಕಾನೂನು ಪ್ರಕಾರ ಅಪಾಯಕಾರಿ ಆಗಿರುವಂತದ್ದು. ಮೊನ್ನೆ ಒಂದು ವಿಚಾರ ನೀವು ಕೇಳ್ಕೊಳ್ಳಿ. ಅಮೇರಿಕದಲ್ಲಿ ನಮ್ಮ ಯಾವ್ದೋ ಆಂಧ್ರದ ಹುಡುಗಿ ಹೋಗಿದ್ಲು. ಅಲ್ಲೇನೋ ಓದೋದಿಕ್ಕೋ ಏನಕ್ಕೋ ಹೋಗ್ತಿರುವಾಗ ರಸ್ತೆ ದಡ ಹೋಗೋ ಒಬ್ಬ ಪೊಲೀಸನ್ ಬಂದು ಗುದ್ಬಿಟ್ಟ. ಪೇಪರಲ್ಲಿ ಬಂದಿತ್ತು, ಸತ್ತೋದ್ಲು. ಅದಕ್ಕೆ ಅಲ್ಲಿ ಅಲ್ಲಿ ಏನ್ BBMP ತರ ಇರುತ್ತಲ್ಲ ಅಂತ ಸಿಟಿ ಮೇಲೆ ಕೇಸ್ ಹಾಕರು. 250 ಕೋಟಿ ರೂಪಾಯಿ ಪರಿಹಾರ ಕೊಡ್ತು ಸಿಟಿ. ಯಾರಿಗೆ? ಇವತ್ತು ಈ ತರ ಬೆಂಗಳೂರಲ್ಲಿ 100 ಜನ ಈ ರಸ್ತೆ ಗುಂಡಿ ತೆಗಿತಾರೆ, ಮುಚ್ಚಿರೋದಿಲ್ಲ, ಅಲ್ಲೆಲ್ಲ ಬಿದ್ದು ಸಾಯ್ತಾರೆ, ಈ ತರ ಮರ ಬಿದ್ದು ಸಾಯ್ತಾರೆ. ಯಾವ ತರ BBMP ಅವರು ಮೇಲೆ 1 ಕೋಟಿ 2 ಕೋಟಿ ಕೊಟ್ಟಿರೋ ಉದಾಹರಣೆ ಇದೆಯಾ? ಪರಿಹಾರ ಇಲ್ಲ. ನಾವು ಕೋರ್ಟ್ಗೆ ಹಾಕ್ಬೇಕು. ಕೋರ್ಟ್ಗಳು ಇವತ್ತು ಸರಿ ಇಲ್ಲ, ಬಹುತೇಕವಾಗಿ ಇಂಥ ವಿಚಾರಗಳು ತಗೊಳ್ಳೋದೇ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ಅನ್ನೋ ತರಕ್ಕೆ ಆಗ್ಬಿಟ್ಟಿದೆ. ಹಾಗಾಗಿನೇ BBMP ಅವರಿಗೆ ಸಿಕ್ಕಾಪಟ್ಟೆ ಕೊಬ್ಬು. ಎಲ್ಲ ಯಾವನ್ಸಟ್ರೆ ನಮ್ಗೇನೇನಾಗುತ್ತೆ, ಅವ್ರು ಸಾಯೋ ತನಕ ಲೆಕ್ಕ ಬರೋದಿಲ್ಲ. ಕೋವಿಡ್ ಅಲ್ಲಿ ಆಗಿತ್ತಲ್ವ, ಆ ತರಕ್ಕೆ. ಹಾಗಾಗಿ ಇದನ್ನ ನಾನು ಈ ಮೂಲಕ KRS ಪಕ್ಷದ ನಮ್ಮ ಮುಖಂಡರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ಥಳೀಯ ರಾಜಾಜಿನಗರದಲ್ಲಿರುವಂತವರಿಗೆ ಇವತ್ತೇನೆ ನೀವು ಈ ವಿಚಾರವನ್ನ ಸ್ಥಳೀಯ BBMPನೋ ಅಥವಾ GBನೋ ಯಾವನಿದಾನೋ ಅವನಿಗೆ ಹೇಳಿ ಆದಷ್ಟು ಬೇಗ ಇದನ್ನ ಮಾಡಬೇಕು. ಅಪಾಯ ಆಗೋದಕ್ಕೆ ಮೊದಲು ಯಾರ್ದೋ ಮನೆಯ ನಂದಾದೀಪಗಳು, ಮನೆಯ ದುಡಿಯುವಂತವ್ರು ಅವ್ರ ಜೀವ ಕಳ್ಕೊಳ್ಳೋದಿಕ್ ಮೊದಲು ನಮ್ಮ KRS ಪಕ್ಷದವರು ಇದನ್ನ ಮಾತಾಡಿ ಅದನ್ನ ಕಡಿಸಿ ಇಲ್ಲಿ ಮುಂದಕ್ಕೆ ಈ ತರ ಅಪಾಯ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ನಮ್ಮದೇ ಜೊತೆ ಕೆಲಸ ಮಾಡ್ತಿದ್ದಂತ ಸಿದ್ದಪ್ಪ ಅವರು ಹೀಗೆ ಮರದ ಕೆಳಗಡೆ ಮಳೆ ಅಂತ ನಿಂತಿದ್ದಕ್ಕೆ ಮರ ಬಿದ್ದು ಅವರು ಕೋಮಾದಲ್ಲಿದ್ದು 10-15 ದಿವಸ ತೀರ್ ಹೋದ್ರು. ನಮ್ಗೆ ಅಂತರದ್ ನೋವೆಲ್ಲ ಇದೆ. ಇಂಥವು ಬೆಂಗಳೂರಲ್ಲಿ ಪ್ರತಿ ವರ್ಷ ಆಗ್ತಾ ಇರುತ್ತೆ ಇಲ್ವೇನಪ್ಪ? ಪ್ರತಿ ವರ್ಷ ಮಳೆ ಬಂದಾಗ, ಗಾಳಿ ಬಂದಾಗ ಮರದ ಕೊಂಬೆ ಬಿದ್ದು ಸತ್ತಿರೋ ಉದಾಹರಣೆಗಳಿಲ್ವೇನಪ್ಪ? ಪ್ರತಿ ವರ್ಷ ಸಾಯ್ತಿದ್ದಾರೆ. ಆದ್ರೆ ಇದನ್ನೆಲ್ಲ ಗಮನಿಸಬೇಕಾಗಿರುವಂತ ಅದೇ ರಸ್ತೆಯಲ್ಲಿ ಇರುವಂತಹ ಆ ವ್ಯಾಪ್ತಿಗೆ ಯಾರು ಬರುತ್ತೋ BBMP ಇಂಜಿನಿಯರ್ಗಳು, ಸಂಬಂಧಪಟ್ಟ ಇಲಾಖೆಯವರು ಗಮನಿಸಬೇಕು. ಗಮನಿಸದೆ ಈಗ ಮನೆ ಮುಂದೆ ಅವ್ರು ಹೇಳ್ತಿರೋವಾಗ ಅವ್ರ ಹತ್ರನೇ ಲಂಚ ಕೇಳ್ತಾರೆ, ಇದನ್ನ ಕಡಿಸ್ತೀವಿ ದುಡ್ಡು ಕೊಡಿ ಅಂದ್ರೆ. ಇವ್ರೇನು ಅನ್ನ ತಿಂತಾರೋ ಮಣ್ಣು ತಿಂತಾರೋ? ಮಣ್ಣು ತಿನ್ನಲ್ಲ. ಮಣ್ಣಾದ್ರೂ ತಿಂದ್ರೆ ಪಾಪ ಒಂಚೂರು ಗರ್ಭಿಣಿರು ಒಂದ್ ಸ್ವಲ್ಪ ಇದಕ್ಕೆ ಬೈಕೆಗೆ ಏನೋ ತಿಂತಾರೆ ಅಂತ ಹೇಳ್ತಾರೆ, ಕೆಂಪು ಮಣ್ಣು. ಆದ್ರೆ ಇವ್ರು ಅದನ್ನು ತಿನ್ನಲ್ಲ, ಯಾವ್ದೋ ಅಮೇತಿಯ ತಿಂತಾರೆ. ದಯವಿಟ್ಟು ಮಾನ ಮರ್ಯಾದೆ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಸ್ವಲ್ಪ ಗೌರವ ಘನತೆಯಿಂದ ಕೆಲಸ ಮಾಡಿ, ಸಂಬಳಕ್ಕೆ ಕೆಲಸ ಮಾಡಿ, ದಕ್ಷತೆಯಿಂದ ಕೆಲಸ ಮಾಡಿ. ಜನರ ಪ್ರಾಣ ಏನಾದ್ರು ಹೋದ್ರೆ ಅದ್ರ ಪಾಪ ನಿಮಗೆ, ನರಹತ್ಯೆ ದೋಷ ನಿಮ್ಗೆ ಬರುತ್ತೆ. ಅದೇನು ನನಗೇನು ಪುನರ್ಜನ್ಮದಲ್ಲಿ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಆದ್ರೆ ಆ ಥರದ್ದೇನಾದ್ರು ಇದ್ರೆ ರೌರವ ನರಕ ಅನ್ನೋದಿದ್ರೆ ನೀವು ನರಳಿ ಸಾಯ್ತೀರ. ಒಳ್ಳೆ ಕೆಲಸ ಮಾಡೋಣ. ಥ್ಯಾಂಕ್ ಯು.